ವೆಲ್ಕಮ್ ಫ್ರೆಂಡ್ಸ್, ಜಿಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ಅತಿ ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಯಾವುದು? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಭೂಮಿ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಶನಿ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಶನಿ. ಅದೇ ರೀತಿಯಾಗಿ ಇವಾಗ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ ನೋಡೋಣ. ಒಬ್ಬ ವ್ಯಕ್ತಿಯು ಸೂರ್ಯನ ಬೆಳಕಿಗೆ ಓಡಿಕೊಂಡಾಗ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಸಿ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ವಿಟಮಿನ್ ಡಿ. ಅದೇ ರೀತಿಯಾಗಿ ಈಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. ಸುಂದರವಾದ ಉಂಗುರಗಳಿಗೆ ಹೆಸರುವಾಸಿಯಾದ ಗ್ರಹ ಯಾವುದು? ಆಪ್ಷನ್ ಎ ಗುರು, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಶುಕ್ರ. ಸುಂದರವಾದ ಗುರುಗಳಿಗೆ ಹೆಸರುವಾಸಿಯಾಗಿರುವ ಗ್ರಹ ಯಾವುದು? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಶನಿ. ಅದೇ ರೀತಿಯಾಗಿ ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಸುಭಾಷ್ ಚಂದ್ರ ಬೋಸ್ ಅವರ ನಿಧನರಾದ ದಿನ ಯಾವುದು? ಆಪ್ಷನ್ ಎ ಆಗಸ್ಟ್ 18, 1945, ಆಪ್ಷನ್ ಬಿ ಆಗಸ್ಟ್ 18, 1947, ಆಪ್ಷನ್ ಸಿ ಆಗಸ್ಟ್ 18, 1946, ಆಪ್ಷನ್ ಡಿ ಆಗಸ್ಟ್ 18, 1943. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಸ್ಟ್ 18, 1945. ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆ ಅಂದರೆ ಐದನೇ ಪ್ರಶ್ನೆ ನೋಡೋಣ ಬನ್ನಿ. ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು? ಆಪ್ಷನ್ ಎ ನರ, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಮೂಳೆ, ಆಪ್ಷನ್ ಡಿ ಚರ್ಮ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಚರ್ಮ. ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಆರನೇ ಪ್ರಶ್ನೆ. ಸುಭಾಷ್ ಚಂದ್ರ ಬೋಸ್ ಅವರು ಯಾವಾಗ ಜನಿಸಿದರು? ಜನವರಿ 23, 1897, ಆಪ್ಷನ್ ಬಿ ಜನವರಿ 23, 1886, ಆಪ್ಷನ್ ಸಿ ಫೆಬ್ರವರಿ 23, 1897, ಆಪ್ಷನ್ ಡಿ ಆಗಸ್ಟ್ 23, 1897. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಜನವರಿ 23, 1897. ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಸುಭಾಷ್ ಚಂದ್ರ ಬೋಸ್ ಅವರ ಯಾವ ರಾಜ್ಯದಲ್ಲಿ ಜನಿಸಿದರು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಬಿಹಾರ್. ಸುಭಾಷ್ ಚಂದ್ರ ಬೋಸ್ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಒಡಿಶಾದಲ್ಲಿ ಅವರು ಜನಿಸಿದರು. ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ಅಂದರೆ ಎಂಟನೇ ಪ್ರಶ್ನೆ. ಗಿರಿನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಗಿರಿನಾಡು ಯಾವ ಜಿಲ್ಲೆಗೆ ಬಿರುದಿದೆ? ಆಪ್ಷನ್ ಎ ಯಾದಗಿರಿ, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ರಾಯಚೂರು. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಯಾದಗಿರಿ. ಅದೇ ರೀತಿಯಾಗಿ ಇವಾಗ ಅಂದರೆ 9ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಹೈದರಾಬಾದ್ ಕರ್ನಾಟಕ ದಿನಾಚರಣೆ ಯಾವಾಗ ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ಜೂನ್ 23, ಆಪ್ಷನ್ ಬಿ ಸೆಪ್ಟೆಂಬರ್ 17, ಆಪ್ಷನ್ ಸಿ ಮಾರ್ಚ್ 8, ಆಪ್ಷನ್ ಡಿ ಅಕ್ಟೋಬರ್ 2. ಇದಕ್ಕೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬಂದು. ಇಂದಿನ ವಿಡಿಯೋದಲ್ಲಿ ನಾನು ಭಾರತದಲ್ಲಿ ಮೊದಲ ರೈಲು ಮಾರ್ಗ ಯಾವಾಗ ಸ್ಟಾರ್ಟ್ ಮಾಡಿರ ಅಂತ ಹೇಳಿದ್ದೀನಿ. ಹೋಗಿ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಐತೆ, ಹೋಗಿ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದೇ ಥರ ಹೊಸ ವಿಡಿಯೋನ ನಿಮ್ಮ ಮುಂದೆ ತರಲಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.